ದಯವಿಟ್ಟು ನೀವು ಯೋಚನೆ ಮಾಡಬೇಡಿ, ನೀವು ಸ್ವಂತ ಬುದ್ಧಿ ಉಪಯೋಗಿಸ್ಬೇಡಿ, ನಾನು ಹೇಳ್ದಂಗೆ ಕೇಳಿ ಅನ್ನೋ. ಇದಕ್ಕೆ ಇಂಗ್ಲೀಷ್ನಲ್ಲಿ ಅಂತೀವಿ ಟ್ರೈನ್ಡ್ ನಾಟ್ ಟು ಥಿಂಕ್ ಅಂತ. ಜಲಿಯನ್ ವಾಲಾಬಾಗ್ ಅಂತ ಜಾಗದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಯಲ್ಲಿ ನಮ್ಮ ದೇಶದವರು ಇಂಡಿಯನ್ಸು, ಸಿಖ್, ಹಿಂದೂಸು, ಮುಸ್ಲಿಮ್ಸ್ ಎಲ್ಲ ಒಂದು ಸಭೆ ನಡೆಸ್ತಾ ಇದ್ರು. ಆವಾಗ ಜನರಲ್ ಡಯರ್ ಅಂತ ಆರ್ಮಿ ಜೊತೆ ಬಂದು, ಆದರೆ ಜನರಲ್ ಡಯರು ಬ್ರಿಟಿಷು, ಆರ್ಮಿನವರೆಲ್ಲ ಇಂಡಿಯನ್ಸ್. ಆವಾಗ ಜನರಲ್ ಡಯರ್ ಎಲ್ಲರಿಗೂ ಶೂಟ್ ಮಾಡಿ ಅಂದರು. ಇಂಡಿಯನ್ಸೇನೆ ಎಲ್ಲನೂ ಶೂಟ್ ಮಾಡೋಕ್ಕೆ ಶುರು ಮಾಡಿ. ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಜನ ಟ್ರೂಲಿ ದೇ ಆರ್ ಟ್ರೈನ್ ನಾಟ್ ಟು ಥಿಂಕ್. ಸೋಲ್ಜರ್ಸ್ ಅವ್ರೇನು ಯೋಚನೆ ಮಾಡ್ತಿಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ, ಇವಾಗ ಸಪೋಸ್ ನಾನು ಅಂದ್ಕೊಂಡೆ ನಾನೇ ಇದ್ದಿದ್ರೆ ಅಲ್ಲಿ, ಮೊದಲನೇದಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ಗನ್ ತೊಗೊಂಡು ಜನರಲ್ ಡಯರ್ ಹೊಡಿತಿದ್ದೆ. ಯೋಚನೆ ಮಾಡಿದ್ದೆ. ಅಲ್ಲಿರೋ ಯಾವ ನಮ್ಮ ಇಂಡಿಯನ್ ಸೋಲ್ಜರು ಅದನ್ನು ಆ ರೀತಿ ಯೋಚನೆ ಮಾಡಲಿಲ್ಲ. ಯಾಕೆ ಅಂದರೆ ಆರ್ಡರ್ ಬಂದಿದೆ, ಫಾಲೋ ದ ಆರ್ಡರ್, ದಯವಿಟ್ಟು ನೀನು ಸ್ವಂತ ಬುದ್ಧಿ ಉಪಯೋಗಿಸ್ಬೇಡ ಅಂತ ಫಾಲೋ ದ ಆರ್ಡರ್ ಮಾಡಿ ಸಾಯಿಸಿದ್ರು. ಇದರಿಂದ ನಾವು ಎಷ್ಟೋ ಕಲಿಯೋದಿದೆ. ಸ್ವಂತ ಬುದ್ಧಿ ನಮ್ಮ ಕೈನಲ್ಲಿ ಇಟ್ಕೊಂಡು ಆಲೋಚನೆ ಮಾಡಿ ಈ ಕಾರ್ಯದಲ್ಲಿ ಸರಿಯಾದ ಯಾವುದು ಮಾಡಬೇಕು ಅಂತ ಮಾಡೋದು ಬಹಳ ಮುಖ್ಯ.